ಮಾಡ್ತಾ ಇದ್ದೀವಿ. ಯಾವ್ಯಾವ ಪುರಾಣಗಳಲ್ಲಿ ಏನೇನು ಇತಿಹಾಸ ಇದೆ, ಇತಿಹಾಸದ ಪ್ರಾಮುಖ್ಯತೆ ಏನು. ಸಾಮಾನ್ಯವಾಗಿ 4-6 ವಿಧದ ದೇವದರ್ಶನ ಇರುತ್ತೆ. ಗೋಪುರೇ ಶಿಖರೇ ದ್ವಾರೆ ಪ್ರಾಸಾದೇ ಬಲಿಪೀಠಕ್ಕೆ ಅರ್ಚಕೆ ಮೂಲಬಿಂಬೆ ಚ ಷಡೈತಿ ಶಿವದರ್ಶನಂ. 6 ವಿಧವಾಗಿ ಈಶ್ವರನ ದರ್ಶನ ಮಾಡ್ಬೋದು. ನಾವು ಕಾರ್ನಲ್ಲಿ ಹೋಗ್ತಾ ಇರ್ತೀವಿ, ಕಾರ್ ಇಳಿದು ದೇವಸ್ಥಾನದೊಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ಬರೋಷ್ಟು ವ್ಯವಧಾನ ನಮ್ಮ ಹತ್ರ ಇರಲ್ಲ. ಆ ಕಾರಲ್ಲಿ ಹೋಗ್ತಾ ಹೋಗ್ತಾನೆ ಗೋಪುರ ನೋಡ್ತೀವಿ. ಆ ಗೋಪುರ ದರ್ಶನ ಮಾಡಿದ್ರೆ ಈಶ್ವರನ ದರ್ಶನ ಮಾಡಿದ ಪುಣ್ಯ. ಬರ್ತೀವಿ, ಏನೋ ಮೈಲಿಗೆ ಆಗೋಗಿರುತ್ತೆ, ದೇವಸ್ಥಾನದೊಳಗಡೆ ಹೋಗೋಕ್ಕಾಗಲ್ಲ. ಆ ದ್ವಾರದಲ್ಲಿ ನಿಂತ್ಕೊಂಡು ದ್ವಾರ ದರ್ಶನ ಮಾಡಿದ್ರೆ ಈಶ್ವರನ ದರ್ಶನ ಮಾಡ್ದಂಗೆ. ಅಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡು ನಾವು ನೋಡ್ತೀವಿ, ಮೇಲ್ಗಡೆ 2 ಶಿಖರಗಳಿದೆ, ಒಂದು ಈಶ್ವರ ಒಂದು ಪಾರ್ವತಿ. ಆ ಶಿಖರವನ್ನ ದರ್ಶನ ಮಾಡಿದ್ರೆ ಈಶ್ವರ ಪಾರ್ವತಿ ಇಬ್ಬರನ್ನು ದರ್ಶನ ಮಾಡಿದ ಪುಣ್ಯ ಬರುತ್ತೆ. ಏನು ದೇವಸ್ಥಾನಕ್ಕೆ ಬಂದು ಪ್ರಾಕಾರ ಮಾಡ್ತೀವಿ, ನೀವೇನು ಗಿರಿ ಪ್ರದಕ್ಷಿಣೆ ಅಂತ ಹೋಗ್ತಾ ಇದ್ದೀರಾ, ಆ ಗಿರಿ ಪ್ರದಕ್ಷಿಣೆಯನ್ನ ಪಾರ್ವತಿ ಪರಮೇಶ್ವರ ಇಬ್ಬರನ್ನನ್ನು ಸೇರಿಸಿ ಒಂದು ಪ್ರದಕ್ಷಿಣೆ ಮಾಡ್ತಾ ಇದ್ದೀರಾ. ಈ ಪ್ರದಕ್ಷಿಣೆ ಕೂಡ ಈಶ್ವರ ದರ್ಶನದ ಪುಣ್ಯ. ಎಲ್ಲ ಪ್ರದಕ್ಷಿಣೆ ಮಾಡ್ಕೊಂಡ್ಬಂದು ಬಲಿಪೀಠವನ್ನು ನೋಡ್ತೀವಿ. ಸ್ವಾಮಿಗೆ ನೈವೇದ್ಯ ಮಾಡಿದಂಥ ಮುಷ್ಟಿ ಪ್ರಮಾಣದಲ್ಲಿ ನಾವು ಅದರ ಮೇಲೆ ಒಂದು ಅನ್ನ ಇಡ್ತೀವಿ. ಆ ಅನ್ನ ಬಂದು ಬಲಿ ಇಡೀ ಗ್ರಾಮವನ್ನೇ ಕಾಪಾಡುತ್ತೆ. ಅರ್ಚಕೆ ಮೂಲಬಿಂಬೇಚ, ಆ ಈಶ್ವರನ ಸಾನ್ನಿಧ್ಯದಲ್ಲಿ ಸದಾ ಪೂಜೆ ಮಾಡುವಂಥ ಅರ್ಚಕರನ್ನ, ಯಾವುದೋ ನಿಮ್ದೊಂದು ಅಂಗಡಿ ಇರುತ್ತೆ, ನಾನು ಅಂಗಡಿಗೆ ಬರ್ತೀನಿ, ಅರೆ ನಮ್ಮ ಗಂಗಾಧರೇಶ್ವರ ಸ್ವಾಮಿಗಳು ಬಂದರು ಅಂತೀರ. ಸ್ವಾಮಿಗಳು ಬಂದರು ಗಂಗಾಧರೇಶ್ವರ ಅನ್ನಲ್ಲ, ಗಂಗಾಧರೇಶ್ವರನ ದೇವಸ್ಥಾನ ಸ್ವಾಮಿಗಳು ಬಂದರು. ಆಗ ಕೂಡ ನಿಮ್ಮ ಈಶ್ವರನ ದರ್ಶನದ ಪುಣ್ಯ ನಿಮಗೆ ಬರುತ್ತೆ. ಗೋಪುರೇ ಶಿಖರೇ ದ್ವಾರೆ ಪ್ರಾಸಾದೇ ಬಲಿಪೀಠಕ್ಕೆ ಅರ್ಚಕೆ ಮೂಲಬಿಂಬೇಚ ಷಡೈತಿ ಶಿವದರ್ಶನಂ. ಈ 6 ವಿಧವಾದ ದರ್ಶನಗಳ ಫಲವನ್ನ, ಪೂಜೆಯ ವಿಧಾನವನ್ನ ಹೇಳೋರು ಯಾರು? ಮಂತ್ರಮೂಲನ್ ಗುರುನ್ ವಾಕ್ಯಂ, ಪೂಜಾಮೂಲನ್ ಗುರುನ್ ಕೃಪಃ, ಮೋಕ್ಷಮೂಲನ್ ಗುರುನ್ ಪಾದಂ, ತಸ್ಮೈ ಶ್ರೀ ಗುರುವೇ ನಮಃ. ಅಂತಹ ವಿಶೇಷವಾದ ವ್ಯಾಸ ಮಹರ್ಷಿಗಳು 28 ಪುರಾಣಗಳನ್ನು ಬರೆದಂಥ ಮಹಾನ್ ಗುರುಗಳು ಇವತ್ತು ಗುರು ಪೌರ್ಣಮಿ ಅಂತ ಹೇಳ್ತಾರೆ. ಈ ವಿಶೇಷವನ್ನ ಕೃಷ್ಣ ಪರಮಾತ್ಮ ತನ್ನ ಒಡ್ಡೋಲಗದಲ್ಲಿ ಮಾತಾಡ್ತಾ ಗುರುನಾಂ ದರ್ಶನಂ ಪುಣ್ಯಂ, ಒಬ್ಬ ಗುರುವಿನ ದರ್ಶನ ಮಾಡಿದ್ರೆ ಏನು ಪುಣ್ಯ ಬರುತ್ತೆ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಇಡ್ತಾರೆ. ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದ್ದಾರೆ, ನಾರದರು ಮಾಡೋದೆಲ್ಲ ಕೆಡುಕು, ನಾರದರು ಎಲ್ಲಿ ಬಂದು ಕೈ ಇಡ್ತಾರೋ ಅವ್ರು ಕೆಟ್ಟದ್ದಾಗುತ್ತೆ, ಅವ್ರಿಗೆ ತುಂಬಾ ತೊಂದರೆ ಬರುತ್ತೆ ಅಂತ ನಾವು ಪುರಾಣಗಳಲ್ಲೆಲ್ಲ ಓದಿದ್ದೀವಿ. ಈ ನಾರದರಿಗೆ ಇದೊಂದು ಪ್ರಶ್ನೆ ಆಗ್ಬಿಡುತ್ತೆ. ಗುರುನಾಂ ದರ್ಶನಂ ಪುಣ್ಯಂ. ಅವರು ತ್ರಿಲೋಕ ಸಂಚಾರಿಗಳು, 3 ಲೋಕವನ್ನು ಸುತ್ತಾ ಇರ್ತಾರೆ. ಅವ್ರು ಹೋಗಿದ ಕಡೆ ಎಲ್ಲ ನಾರದ ಗುರುಗಳು ಬಂದ್ರು, ಆ ಲೋಕದ ವಿಷಯವನ್ನು ಈ ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ಲೋಕದ ವಿಷಯವನ್ನು ಇನ್ನೊಂದು ಲೋಕದಲ್ಲಿ ಹೇಳ್ತಾರೆ ಅನ್ನೋ ಭಾವನೆಯಲ್ಲಿ ಇರ್ತಾರೆ. ಈ ನಾರದರಿಗೆ ಇದು ನಮ್ಮಲ್ಲಿ ತಲೆ ಗುಳ ಬಿಟ್ರು ಅಂತಾರಲ್ಲ, ಆ ರೀತಿ ಗುರುನಾಂ ದರ್ಶನಂ ಪುಣ್ಯಂ ಏನು. ಎಲ್ಲ ಸಭೆ ಮುಗಿಯುತ್ತೆ, ಕೃಷ್ಣನ ಹತ್ರ ಬಂದು ನಿಂತ್ಕೊಂತಾರೆ. ಏನಪ್ಪ ಕೃಷ್ಣ, ಎಲ್ಲ ಹೊರಟೋದ್ರಲ್ಲಪ್ಪ ನಾರದ್ರೆ, ತಾವಿನ್ನ ಇಲ್ಲೇ ಇದಿರಲ್ಲ, ನನಗೊಂದು ಸಣ್ಣ ಅನುಮಾನ ಇದೆ, ದಯವಿಟ್ಟು ಪರಿಹಾರ ಮಾಡಿ. ಅನುಮಾನ, ಮಾನವಾದ ಪ್ರಶ್ನೆಯನ್ನು ಚಿಕ್ಕದಾಗಿ, ಈ ಚಿಕ್ಕದಾಗಿರೋದು ದೊಡ್ಡದಾದ ಪ್ರಶ್ನೆ ಆಗುತ್ತೆ. ಗುರುನಾಂ ದರ್ಶನಂ ಪುಣ್ಯಂ ಅಂತ ತಾವು ಹೇಳಿದ್ರಲ್ಲ, ಏನದು? ಒಳ್ಳೆ ವಿಷಯ, ಒಳ್ಳೆ ಪ್ರಶ್ನೆ, ಯಾರೂ ಕೇಳಲಿಲ್ಲಪ್ಪ ಈ ಸಭೆಯಲ್ಲಿ. ನೀನು ಕೇಳಿದ್ಯಾ, ಭಾಳ ಸಂತೋಷ ಆಯಿತು. ಬಟ್ ನಾನು ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ನೇರ ಇಲ್ಲಿಂದ ಕಾಶಿಪಟ್ಟಣಕ್ಕೆ ಹೋಗು. ಕಾಶಿ ವಿಶ್ವನಾಥನ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಆಲದ ಮರ ಇರುತ್ತೆ. ಆ ಮರದ ಕೆಳಗಡೆ ಒಂದು ಸಣ್ಣ ಚೀಮೆ ಅಕ್ಕಿಯನ್ನು ತಳ್ಕೊಂಡು ಹೋಗ್ತಾ ಇರುತ್ತೆ. ನೀನು ಹೋಗಿ ಅದನ್ನು ಕೇಳು.
ಏನ್ ಕೃಷ್ಣ, ನಾನು ಕೇಳ್ತಿರೋ ಪ್ರಶ್ನೆ ಏನು, ನೀನ್ ಹೇಳ್ತಿರೋ ಉತ್ತರ ಏನು? ಇಷ್ಟು ದೊಡ್ಡ ಪ್ರಶ್ನೆಗೆ ಒಂದು ಸಣ್ಣ ಹುಳು ಉತ್ತರ ಹೇಳಕ್ ಸಾಧ್ಯನಾ? ಇಲ್ಲ ನೀನೇ ಹೇಳ್ಬಿಡಿ. ಇಲ್ಲ ಇಲ್ಲ, ನೀನ್ ಅಲ್ಲೇ ಹೋಗ್ಬೇಕು, ಅಲ್ಲೇ ಅದನ್ನೇ ಕೇಳ್ಬೇಕು, ಅಲ್ಲಿ ನಿನ್ ಪ್ರಶ್ನೆಗೆ ಉತ್ತರ ಬರುತ್ತೆ. ನಾರದ ಮಹರ್ಷಿಗಳು ನೇರ ಕಾಶಿಗೆ ಬಂದ್ರು. ಆ ಮರದ ಕೆಳಗಡೆ ಒಂದು ಹುಳು ಸಣ್ಣ ಅಕ್ಕಿಯನ್ನು ತಡ್ಕೊಂಡು ಹೋಗ್ತಾ ಇತ್ತು ತನ್ನ ಗೂಡು ಕಡೆ. ಉದ್ದೇಶ ಏನು? ಈ ಹಕ್ಕಿಯನ್ನ ಒಂದ್ ಕಡೆ ಸೇರಿಸಿದ್ರೆ ನಾಳೆ ಬರಗಾಲ ಬಂದಾಗ ನಮಗೇನು ಅನುಕೂಲ ಆಗುತ್ತೆ? ಸಣ್ಣ ನಮ್ದೇ ಒಂದು ಉದಾಹರಣೆ. ಈಗ ಮುಂಗಾರಿನಲ್ಲಿ ಬಹಳ ಮಳೆ ಆಗಿದ್ರೆ ಕಾವೇರಿ ನದಿ ತುಂಬಿರೋದು ನಾವು ಕುಡಿದು ಇನ್ನೊಬ್ರಿಗೂ ಹಂಚ್ಬೋದಾಗಿತ್ತು. ಇವತ್ತು ನಮಗೇ ನೀರಿಲ್ಲ, ಆದ್ರೂ ಗಲಾಟೆ ನಡೀತಿದೆ ಸರ್ಕಾರದಲ್ಲಿ. ಇದೇ ರೀತಿ ಪೂರ್ವ ಕಾಲದಲ್ಲೂ ಇಂಥವೆಲ್ಲ ಇತ್ತು. ಆಗ ನಾರದ ಮಹರ್ಷಿಗಳು ಬರ್ತಾರೆ, ಆ ಕಡೆ ಈ ಕಡೆ ನೋಡ್ತಾರೆ, ಯಾರು ಇಲ್ಲ. ಪಾಪ ಹುಳುವೆ ಗುರುನಾಮ್ ದರ್ಶನಂ ಪುಣ್ಯಂ ಅಂದ್ರೆ ಏನು? ಆ ಹುಳು ತಲೆ ಎತ್ತಿ ನಾರದ ಮಹರ್ಷಿಗಳನ್ನ ನೋಡುತ್ತೆ. ನೋಡ್ಬಿಟ್ಟು ಹಾಗೆ ಸತ್ತೋಗುತ್ತೆ. ಇವ್ರೇನ್ ಅನ್ಕೊಂತಾರೆ, ಎಲ್ಲೋ ಇದಕ್ಕೆ ಸಾವಿನ ಟೈಮ್ ಇರಬೇಕು, ನಾನು ಹಾಳಾದ ಈ ಟೈಮ್ನಲ್ಲೇ ಬಂದು ಇದನ್ನು ಕೇಳಿದೆ, ಸತ್ತೋಯ್ತು, ಇರಲಿ ಪರವಾಗಿಲ್ಲ ಅಂತ ಹೇಳಿ ಆಸ್ಪದ ಅನುಮಾನದ್ದು ಹಾಗೆ ತಿರ್ಗಾ ಕೃಷ್ಣನ ಹತ್ರ ಬರ್ತಾರೆ. ಪರಮಾತ್ಮ, ನೀನು ಹೇಳ್ದಪ್ಪ, ನಾನು ಅಲ್ಲಿ ಹೋದೆ, ಮರದ ಕೆಳಗಡೆ ಅಕ್ಕಿ ತಳ್ಕೊಂಡು ಹೋಗ್ತಾ ಇತ್ತು ಹುಳು, ಕೇಳಿದೆ, ಯಾಕೋ ನಾನು ನೋಡ್ಬಿಟ್ಟು ಸತ್ತೋಯ್ತು, ಅದಕ್ಕೆಲ್ಲ ವಯಸ್ಸಾಗಿರ್ಬೇಕಾಗಿತ್ತು, ಅದಕ್ಕೋಸ್ಕರ ಸತ್ತೋಯ್ತು ಅಂತ ಕಾಣಿಸುತ್ತೆ ಅಂತ ನಾರದ್ರೆ ಉತ್ತರನೂ ಹೇಳ್ಬಿಡ್ತಾರೆ. ಇರ್ಬೋದು ಕೃಷ್ಣ, ನೋಡಿ ನೀವು ಅದಕ್ಕೆ ಹೇಳೋದು ತ್ರಿಕಾಲ ಸಂಚಾರಿ ಅಂತ, ನಿಮಗೆ ಅದರ ಅನುಭವ ಚೆನ್ನಾಗಾಗಿದೆ, ಇರ್ಬೋದು, ಅದಕ್ಕೆ ವಯಸ್ಸಾಗಿರ್ಬೋದು. ಸರಿ, ಈಗ ಒಂದು ಕೆಲಸ ಮಾಡಿ, ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಅದೇ ಮರದ ಮೇಲೆ ಒಂದು ಗಿಣಿ ತನ್ನ ಮಗುವಿಗೆ ಜನ್ಮವನ್ನು ಕೊಡ್ತೆ. ಆ ಹುಟ್ಟಿದ ಮಗುವನ್ನು ಹೋಗಿ ಕೇಳಿ, ಗುರುನಾಮ್ ದರ್ಶನಂ ಪುಣ್ಯಂ ಅಂತ ಏನು ಅಂತೇಳಿ ಆ ಸಣ್ಣ ಶುಕದ ಮರಿಯನ್ನು ಕೇಳಿ. ಸರಿ, ನಾರದ ಮಹರ್ಷಿಗಳು ಮತ್ತೆ ಕಾಶಿಗೆ ಬರ್ತಾರೆ. ಆ ಮರ ನೋಡ್ತಾರೆ, ಮರದಲ್ಲಿ ಆಗತಾನೆ ಗಿಣಿ ಒಂದು ಮರಿಗೆ ಜೀವವನ್ನು ಕೊಟ್ಟಿರುತ್ತೆ. ಸರಿ, ಇವರು ಕೇಳ್ತಾರೆ ಕೈ ಮುಗಿದು, ಶುಕಪಿಕವೇ ಗುರುನಾಮ್ ದರ್ಶನಂ ಪುಣ್ಯಂ ಅಂದ್ರೆ ಏನು? ಆ ಗಿಳಿ ಮರಿ ಆಗ್ತಾನೆ ಹುಟ್ಟಿರುತ್ತೆ. ನಾರದ ಮಹರ್ಷಿಗಳನ್ನ ಮೇಲಿಂದ ಕೆಳಗಡೆವರೆಗೂ ನೋಡ್ಬಿಟ್ಟು ಕಿಟಾರ್ ಅಂತ ಕಿರ್ಚಿ ಸತ್ತೋಗುತ್ತೆ. ನಾರದ ಮಹರ್ಷಿಗಳಿಗೆ ಅನುಮಾನ ಇದೆಯಲ್ಲ, ಬರೀ ಅನುಗ್ ಬಂದು ನಿಂತ್ಕೊಂಡು ಅದಕ್ಕೆ ಹೇಳಿದೆ, ಅದಕ್ಕೇನೋ ವಯಸ್ಸಾಗೋಯ್ತು, ಸತ್ತೋಯ್ತು. ಇದನ್ನ ಕೇಳೋಣ ಅಂದ್ರೆ ಈಗ ತಾನೇ ಹುಟ್ಟಿದ, ಇನ್ನ ಎಷ್ಟು ವರ್ಷ ಬದುಕಬೇಕೋ ಏನೋ ಗೊತ್ತಿಲ್ಲ. ಇದು ನನ್ನ ನೋಡ್ಬಿಟ್ಟು ಸತ್ತೋಯ್ತು, ಅದು ನನ್ನ ನೋಡಿ ಸತ್ತೋಯ್ತು, ಇದು ನನ್ನ ನೋಡಿ ಸತ್ತೋಯ್ತು. ಏನಿದು ಅಂದ್ರೆ ಏನು? ಗುರು ದರ್ಶನ ಮಾಡಿದ್ರೆ ಸಾವು ಗ್ಯಾರಂಟಿ ಅನ್ನೋ ಅರ್ಧ ಭಾಗದ ಅನುಮಾನ ನಾರದರಿಗೆ ಬಂತು. ನೇರ ಅಲ್ಲಿಂದ ಬಂದು ಕೃಷ್ಣ ಪರಮಾತ್ಮ, ಏನಿಂತ ಇದಾಯ್ತು, ಅದೇನೋ ವಯಸ್ಸಾಯ್ತು, ಸತ್ತೋಯ್ತು, ಇದಾಗ್ತಾನೆ ಜನ್ಮ ತಗೊಂಡಿದೆ, ಇನ್ನ ಹಲವಾರು ವರ್ಷಗಳು ಇರಬೇಕು. ಇದನ್ನ ಕೇಳಿದ ತಕ್ಷಣ ಇದು ಸತ್ತೋಯ್ತಲ್ಲ, ಎಲ್ಲೋ ಸಣ್ಣ ತಪ್ಪಾಗಿದೆ. ನಾರದ ಮಹರ್ಷಿಗಳೇ, ತಾವೊಂದು ಕೆಲಸ ಮಾಡಿ, ಅದೇ ಕಾಶಿ ಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಜೀವಂತವಾಗಿರುವಂಥ ಒಂದು ಹಸು ಇದೆ. ಅದು ಈಗ ತಾನೇ ಕರು ಹಾಕುತ್ತೆ. ಆ ಕರುವನ್ನು ಕೇಳಿ, ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲೇ ಸಿಗುತ್ತೆ. ಆದರೂ ಅನುಮಾನ, ನಾಳೆ ಕರು ಸತ್ತದ್ರೆ ಆ ಬ್ರಾಹ್ಮಣನ ಶಾಪ ಬಂದ್ಬಿಡುತ್ತಲ್ಲ, ನನಗೆ ಕೇಳೋದ ಬೇಡವಾ? ನಂಗೆ ಯಾರೋ ಕೇಳೋದು, 100 ರೂಪಾಯಿ ಕೊಟ್ಟು ಚಿಲ್ಲರೆ ಕೊಡಿ ಅಂತ. ಅಲ್ಲಿ ದುಡ್ಡಿದೆ, ಚಿಲ್ಲರೆ ಕೊಡ್ಬೋದು. ಯಾರ್ಯಾರು ತಮ್ಮ ತಮ್ಮ ಕರ್ಮಗಳನ್ನ ಕಳ್ಕೊಳ್ಳೋಕೆ ದಕ್ಷಿಣೆಯನ್ನು ಹಾಕಿರ್ತಾರೆ, ಆ ದಕ್ಷಿಣೆಯಲ್ಲಿ ನೀವು ತಗೊಂಡ್ರೆ ಆ ಪಾಪ ನೀವು ಅನುಭವಿಸಕ್ ಸಾಧ್ಯವಾ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಸುಮ್ಮನೆ ಹೊರಟೋದು. ಹಾಗೆ ಅನುಮಾನಾಸ್ಪದವಾಗಿ ನಾರದ ಮಹರ್ಷಿಗಳು ಬ್ರಾಹ್ಮಣನ ಶಾಪ ಬಂದ್ರೆ ಏನ್ ಮಾಡೋದು? ಸಾಮಾನ್ಯವಾಗಿ ದೇವತೆಗಳಿಗಿಂತ ಋಷಿಗಳೇ ಬಹಳ ಶಕ್ತಿವಂತರು. ಇವರು ತಪಸ್ಸು ಎಷ್ಟೋ ಸಹಸ್ರ ವರ್ಷಗಳ ಕಾಲ ತಪಸ್ಸು ಮಾಡಿ ಪರಮಾತ್ಮ ಪ್ರತ್ಯಕ್ಷ ಆದಾಗ ಋಷಿಗಳೆಲ್ಲ ಏನ್ ಕೇಳ್ತಾರೆ? ನನ್ನ ಹೆಸರಿನ ಗೋತ್ರ ಆವಂಶಾಭಿವೃದ್ಧಿ ಆಗಿರ್ಲಿ. ಈಗ ಗೌತಮ ಗೋತ್ರಿ ಅಂತೀವಿ, ಗೌತಮ ಋಷಿ ಇದ್ದಾರೆ. ಭಾರದ್ವಾಜ ಗೋತ್ರ ಅಂತೀವಿ, ಭಾರದ್ವಾಜ ಋಷಿಗಳಿದ್ದಾರೆ. ವಿಶ್ವಾಮಿತ್ರ ಗೋತ್ರ ಅಂತೀವಿ, ವಿಶ್ವಾಮಿತ್ರ ಋಷಿಗಳಿದ್ದಾರೆ. ರಾವಣೇಶ್ವರನ ಗೋತ್ರ ಎಲ್ಲಾದ್ರೂ ಇದೆಯಾ? ಕುಂಭಕರ್ಣನ ಗೋತ್ರ ಎಲ್ಲಾದ್ರೂ ಇದೆಯಾ? ಅವರೆಲ್ಲ ಇದ್ದಾರಾ? ಇಲ್ಲ. ಹಾಗೆ
ಎಲ್ಲಿ ಏನೋ ನನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತಲ್ಲ ಅನ್ನೋ ಧೈರ್ಯದಿಂದ ನಾರದ ಮಹರ್ಷಿಗೂ ನೇರವಾಗಿ ಕಾಶಿಪಟ್ಟಣಕ್ಕೆ ಬರ್ತಾರೆ. ಆ ದೇವಸ್ಥಾನದ ಬೀದಿಯಲ್ಲಿದ್ದಂತಹ ಬ್ರಾಹ್ಮಣನ ಮನೆಗೆ ಹೋಗ್ತಾರೆ. ಹಿಂದ್ಗಡೆ ಕರು ಹಾಕಿದೆ, ಸಂಭ್ರಮವಾಗಿದ್ದಾರೆ. ಇವನು ಮುಂದೆ ಹೋಗ್ದಿರ ಹಿಂದಿನ ಬಾಗಿಲಿಂದ ಆ ಒಂದು ಗೋವಿನ ಮನೆಗೆ ಹೋಗ್ತಾನೆ. ಆಗ ಮಗು ತಾನೇ ಆಗ್ತಾನೆ ಭೂಮಿಗೆ ಬಂದಿರುತ್ತೆ. ಸಾಮಾನ್ಯವಾಗಿ ಹಸುಗಳು ಸಾಕಿರೋರು ಗೊತ್ತು, ಹೆಣ್ಗರು ಆದ್ರೆ ದಡ ಬಡ ಅಂತ ಎದ್ದೇಳೋಕೆ ಶುರು ಆಗುತ್ತೆ. ಗಂಡ್ಗರು ಆದ್ರೆ ಎದ್ದೇಳಲ್ಲ, ಮಲಗೇ ಇರುತ್ತೆ, ಅದನ್ನ ಎಬ್ಬರಿಸ್ಬೇಕು. ಅದಕ್ಕೆ ಗೊತ್ತು ಮುಂಡೆ ಮಕ್ಕಳ ನೆಗಲ ಮೇಲೆ ನೊರ ಹಾಕಿ ನಮ್ಮನ್ನು ಸಾಯಿಸ್ತಾರೆ ಅಂತ. ಹೆಣ್ಗರು ಆದ್ರೆ ನನ್ನ ಹಾಲಿನಿಂದ ಲಕ್ಷಾಂತರ ಜನ ಬದುಕ್ತಾರೆ, ಬೇಗ ನಾನು ಎದ್ದು ಸೇವೆ ಮಾಡಬೇಕು ಅಂತ ಹೆಣ್ಗರುವಿನ ವಿಷಯ. ಗಂಡುಗರು ನಮ್ಗೆ ಹಿಂಸೆ ಕೊಡ್ತಾರಲ್ಲ ಅಂತ ಮಲಗೇ ಇರುತ್ತೆ, ಆಮೇಲೆ ಬಲವಂತವಾಗಿ ಎಬ್ಬಿಸ್ಬೇಕು. ಆದ್ರೆ ಈ ಕರು ಎದ್ದು ನಿಂತ್ಕೊಂಡ್ಬಿಡ್ತು. ಆವಾಗ ನಾರದ್ರು, ಓಹ್ ಕರು ಎದ್ದು ನಿಂತಿದೆ, ಕೇಳ್ಬೇಡ. ಅಪ್ಪ ಗೋಪುತ್ರವೇ, ಗುರುನಾಮ್ ದರ್ಶನಂ ಪುಣ್ಯಂ ಅಂದ್ರೆ ಏನು? ಆಗ ಕರು ಪಾದಾದಿ ಕೇಶ ಅಂತ. ಸಾಮಾನ್ಯವಾಗಿ ಎಲ್ಲರೂ ದೇವರುಗಳನ್ನ ಪಾದದಿಂದ ತಲೆವರೆಗೂ ನೋಡ್ಬೇಕು, ತಲೆಯಿಂದ ಪಾದಕ್ಕೆ ಬರಬಾರ್ದು. ಈಗ ಗುರುಗಳು ಅಂತ ಮೊದಲೇ ನಂಗೆ ಪಾದಕ್ಕೆ ನಮಸ್ಕಾರ ಮಾಡ್ತೀರಿ, ಆಮೇಲೆ ಇವ್ರು ಗುರುಗಳ ಇಲ್ವ ಅಂತ ಆಮೇಲೆ ತೀರ್ಮಾನ ಮಾಡೋದು. ಹಾಗೆ ಆ ಗುರುಗಳ ನಾರದ ಮಹರ್ಷಿಗಳ ಪಾದದಿಂದ ತಲೆವರೆಗೂ ನೋಡಿ ಅಂಬಾ ಅಂತ ಹೇಳಿ ಸತ್ತಾಯ್ತು. ಸೊ ನಾರದ್ರಲ್ಲಿ ಕನ್ಫರ್ಮ್ ಮಾಡಿಕೊಂಡ್ರು, ಗುರುಗಳನ್ನ ದರ್ಶನ ಮಾಡಿದ್ರೆ ನಮಗೆ ಮೋಕ್ಷ ಸಿಗುತ್ತೆ. ಆಗ ನಾರದ್ರಿಗೊಂದು ಯೋಚನೆ ಬಂತು, ನಾವು ನಮ್ಗೆ ಆಗದಿರೋ ಶತ್ರುಗಳು ಯಾರಾದ್ರೂ ಇದ್ರೆ ಅವ್ರ ಮುಂದೆ ಹೋಗೋದು ಸರಿ ನಿಂತ್ಕೊಂಡು ನೋಡ್ಬಿಡೋದು, ಅವ್ರು ನನ್ನ ನೋಡ್ತಾರೆ, ಸತ್ತೋಗ್ತಾರೆ. ಅವಾಗ ಈ ರಾಮಾಯಣನೇ ಇಲ್ವೇ? ಪೊಲೀಸು ಕೇಸು ಹೊಡೆದಾಟ ರಾಮಾಯಣ ಏನೂ ಇಲ್ಲ. ಆದರೂ ಅನುಮಾನವಾಗಿ ಕೃಷ್ಣನ ಹತ್ರ ಬರ್ತಾರೆ, ಇನ್ನೂ ಒಂದು ಪ್ರಾಣ ಸಾಯಿಸ್ಬೇಕಲ್ಲ, ಆದ್ರಿಂದ ಈ ವಿಷಯ ಕೇಳೋದು ಬೇಡ, ಬಿಟ್ಬಿಡೋಣ. ಬಟ್ ಬಿಟ್ಬಿಟ್ರೆ ಈ ಅನುಮಾನ ಪೂರ್ಣ ಆಗಲ್ವಲ್ಲ. ದೇವಸ್ಥಾನಕ್ಕೆ ಬಂದ್ವಿ, ವಿಶೇಷವಾದ ಅಲಂಕಾರ ಆಯಿತು, ದೇವ್ರ ದರ್ಶನ ಆಯಿತು, ಈಚೆ ಬಂದ್ವಿ, ಪ್ರಸಾದ ಕೊಟ್ಟರು. ಇದು ನಾವು ಚಿಂತನೆ ಮಾಡದಿರೋಂಥ ವಿಶೇಷ. ಜನರಲ್ ಆಗಿ ದೇವಸ್ಥಾನಕ್ಕೆ ಟೂರಿಸ್ಟ್ ಹೋಗ್ತೀವಿ, ಈ ಕಡೆಯಿಂದ ತೋರಿಸ್ಕೊಂಡು ನೋಡಿ ಅದು ಗೋಪುರ, ಇದು ಧ್ವಜಸ್ತಂಭ, ಇದು ಬಲಿಪೀಠ, ಇದು ಪ್ರಾಕಾರ ಅಂತ ಗೈಡ್ ಹೇಳ್ತಾನೆ, ನಾವು ಕೇಳ್ಕೊಂಡು ಹೋಗ್ತಾ ಇರ್ತೀವಿ. ದರ್ಶನಕ್ಕೆ ಅಂತ ಬಂದಾಗ ಸ್ವಾಮಿ ಹೇಗಿದ್ದಾರೆ, ಏನು ಅಭಿಷೇಕ ಮಾಡಿದ್ರು, ಏನು ಅಲಂಕಾರ ಮಾಡಿದ್ರು, ಹಾಲು ಹಾಕೋವಾಗ ಸ್ವಾಮಿ ಯಾವ ರೀತಿ ಕಾಣಿಸ್ತಾ ಇದ್ರು, ಮೊಸರು ಹಾಕೋವಾಗ ಯಾವ ರೀತಿ ಕಾಣಿಸ್ತಾ ಇದ್ರು, ಆ ಪಂಚಾಮೃತ ಇಡುವಾಗ ಸ್ವಾಮಿ ಯಾವ ರೀತಿಗಿದ್ರು, ಎಲ್ಲ ಹೂವಿನ ಅಲಂಕಾರ ಮಾಡಿದಾಗ ದೇವ್ರು ಯಾವ ರೀತಿ ಇದ್ರು, ಈ ಚತ್ವಾರಿ ಸಮಭಾಗಿನ ಈ ನಾಲ್ಕು ನಮ್ಮ ಮನಸ್ಸನ್ನ ಆಕರ್ಷಣೆ ಮಾಡೋದೇ ದೇವರು. ಹಾಗೂ ಈಗೂ ಬಂದ್ರು ಕೃಷ್ಣನ ಹತ್ರ, ಸುಮ್ಮನೆ ನಿಂತ್ಕೊಂಡ್ರು. ಯಾಕಪ್ಪ ನಾರದ ಮಹರ್ಷಿ ನಿಂತ್ಕೊಂಡ್ಬಿಟ್ಟು ಸುಮ್ಮನೆ? ಇಲ್ಲ, ನಂಗೊಂದು ಕನ್ಫರ್ಮ್ ಆಗಿದೆ, ಕನ್ಫರ್ಮೇಶನ್ ತಿಳ್ಕೊಂಡು ಹೋಗೋಣ. ಪ್ರಶ್ನೆ ಬಿಟ್ಬಿಟ್ಟೆ, ಪ್ರಶ್ನೆ ಮರ್ತೋಯ್ತು, ಈಗ ಕನ್ಫರ್ಮೇಶನ್ನು. ಗುರುವಿನ ದರ್ಶನ ಮಾಡಿದ ತಕ್ಷಣ ಅವನು ಸತ್ತೋಗ್ತಾ ಇದ್ದಾನೆ. ಆದ್ರಿಂದ ಗುರುನಾಂ ದರ್ಶನಂ ಪಾಪಂ, ಪುಣ್ಯಮಲ್ಲ, ಗುರುನಾಂ ದರ್ಶನಂ ಪಾಪಂ. ಅಯ್ಯೋ, ತಪ್ಪು ತಿಳ್ಕೊಂಡಿದ್ದೀರಾ ನಾರದ ಮಹರ್ಷಿಗಳೇ, ತಾವು ತ್ರಿಲೋಕ ಸಂಚಾರಿಗಳು, ಮಹಾ ಮೇಧಾವಿಗಳು, ವಿದ್ವಾಂಸರು, ಬ್ರಹ್ಮಮಾನಸ ಪುತ್ರರು, ನಿಮಗೆ ನಾನು ಹೇಳ್ಕೊಡ್ಬೇಕಾ? ಇಲ್ಲ ಕೃಷ್ಣ, ನನಗೆ ಆಗ್ತಾ ಇಲ್ಲ. ಸರಿ, ನೀವು ಭಾಳ ದಣಿದಿದ್ದೀರಾ, ಇದು ಕಡೇ ಪ್ರಶ್ನೆ, ಇಲ್ಲಿ ಕೇಳಿಬಿಡಿ, ನಿಮ್ಗೆ ಉತ್ತರ ಸಿಗುತ್ತೆ. ಇಲ್ಲ, ನನಗೆ ಹೋಗಕ್ಕೆ ಮನಸ್ಸಿಲ್ಲ. ಹೋಗಿ ಅನ್ಯಾಯವಾಗಿ 3 ಜೀವಿಗಳನ್ನೀಗ ಆಲ್ರೆಡಿ ಸಾಯಿಸಿದ್ದೀನಿ, 4ನೇ ಜೀವ ಸಾಯಿಸಕ್ಕೆ ನಂಗೆ ಇಷ್ಟ ಇಲ್ಲ. ಖಂಡಿತ ಇಲ್ಲ, ಇದು ಉತ್ತರ ಸಿಗೋ ಅಂತ ಜಾಗ ಹೋಗಿ. ಎಲ್ಲಿಗೆ ಹೋಗ್ಬೇಕು? ಹರಿಶ್ಚಂದ್ರ ಮಹಾರಾಜನಿಗೆ 16 ವರ್ಷದಿಂದ ಮಕ್ಕಳಿಲ್ಲ, ಈಗ ಒಂದು ಗಂಡು ಮಗು ಹುಟ್ಟಿದೆ. ಆ ಮಗುನ ಕೇಳಿ ನಿಮ್ಗೆ ಉತ್ತರ ಸಿಗುತ್ತೆ. ನಾರದ ಮಹರ್ಷಿ ದಡಾರ್ ಅಂತ ಕೃಷ್ಣನ್ ಕಾಲಿಡ್ಕೊಂಡ್ರು, ನನ್ನನ್ನು ಜೈಲಿಗೆ ಕಳ್ಸೋಕೆ ಏರ್ಪಾಟ್ ಮಾಡಿದ್ಯಾ? ಮಹಾರಾಜನ ಮಗನಿಗೋಗಿ ನಾನು ಕೇಳೋದು, ಅವನು ಸಾಯೋದು, ಸುತ್ತಮುತ್ತಲಿರೋ ಭಟ್ರೆಲ್ಲ ಈಟಿ ತಗೊಂಡು ನಂಗೆ ಚುಚ್ಚೋದು, ತಗೊಂಡು ಕಾರಾಗೃಹಕ್ಕೆ ಹಾಕೋದು. ಎಂಥ ಆಸೆ ಕೆಲಸ ಮಾಡಿದ್ದೀಪ್ಪ ಕೃಷ್ಣ. ನಿಂಗೆ ಆ ಥರ ಏನಾದರೂ ಇದ್ರೆ ಇಲ್ಲೇ ನೀನು ಚಕ್ರ ಬಿಟ್ಬಿಡು, ಸರಿ, ನಾನು ಇಲ್ಲೇ ಕ್ಲಿಯರ್ ಆಗ್ಬಿಡ್ತೀನಿ. ಅಲ್ಲಿಗೆ ಹೋಗಿ ಆ ಜೈಲಿನಲ್ಲಿ ಯಾಕಿರ್ಬೇಕು, ಅಂತಹ ದುರ್ಮರಣ ಯಾಕಬೇಕು ನನಗೆ? ಇಲ್ಲ ನಾರದ ಮಹರ್ಷಿಗಳೇ, ತಾವು ಖಂಡಿತ ಹೋಗ್ಬೇಕು. ಯಾಕೆಂದರೆ ವಿಷಯ ತಿಳಿದವ್ರು ನೀವು. ಸಾಮಾನ್ಯವಾಗಿ ಒಲೆ ಮೇಲೆ ಪಾತ್ರೆ ಇಟ್ಟು ನೀರು ಹಾಕಿ ಅಕ್ಕಿ ಹಾಕ್ಬಿಟ್ಟು ಚೌಟ್ರಲ್ಲಿ ಎತ್ತಿದ್ರೆ ಅಕ್ಕಿನೇ ಇರುತ್ತೆ, ಅನ್ನ ಆಗಿರಲ್ಲ. ಅದೇ ಅಕ್ಕಿನೇ ಅನ್ನ ಆಗಬೇಕು ಯಾವಾಗ? ನೀರು ಕುದಿಬೇಕು, ಕುದ್ದ ನೀರೊಳಗೆ ಅಕ್ಕಿ ಬೆರಿಬೇಕು. 1 ಸರಿ, 2 ಸರಿ, 3 ಸರಿ ನಾವು ಸುತ್ತಾ ಇರಬೇಕು, ತೆಗಿತಾ ಇರಬೇಕು, ತಿರುಗಿಸ್ತಾ ಇರಬೇಕು, ಎತ್ತಾ ಇರಬೇಕು. 4ನೇ ಸರಿ ನೋಡಿದಾಗ ಅನ್ನ ಆಗಿರುತ್ತೆ. ಆಗ ಶ್ರಮ ಇತಿ ಆಶ್ರಮ, ಶ್ರಮ ಬೆಳೆದಿರ ಆಗಲ್ಲ. ಕೇಳ್ಬಿಡಿ. ಸರಿ, ಯಾವುದಕ್ಕೂ ನಾವಾದ್ರು ಅನುಮಾನ 2 ಬಿಟ್ಬಿಟ್ಟು
ಬಂದರು. ಹರಿಶ್ಚಂದ್ರ ಭೂಪಾಲ ನೋಡಿದರೆ ನನ್ನ ಮನೆಯಲ್ಲಿ ಸುಪುತ್ರ ಹುಟ್ಟಿದ್ದಾನೆ, ನಾರದ ಮಹರ್ಷಿಗಳ ದರ್ಶನ ಆಗಿದೆ, ಇದಕ್ಕಿಂತ ಏನು ಬೇಕು ನನ್ನ ಮಗನಿಗೆ? ಗುರುಗಳೇ, ಆಣಿವಾಸದಲ್ಲಿ ನನಗೆ ಪುತ್ರ ಜನನ ಆಗಿದೆ, ದಯಮಾಡಿ ಹೋಗಿ ಆ ಪುತ್ರನಿಗೊಂದು ಆಶೀರ್ವಾದ ಮಾಡಿ. ಅದು ಅರ್ಧ ಜೀವ ಕೈಲಿಡ್ಕೊಂಡ್ರು. ಹಿಂದ್ಗಡೆ 10 ಜನ ಭಟ್ರು ನೇರ ರಾಣಿವಾಸಕ್ಕೆ ಬಂದರು. ರಾಣಿವಾಸದಲ್ಲಿ ನೋಡಿದ್ರು ಸಖಿಯರು. ಅವ್ರಿಗೆ ಹೇಳಿದ್ರು, ನಾನು ಮಗುವಿಗೆ ಉಪದೇಶ ಮಾಡಬೇಕು, ಎಲ್ಲರೂ ಆಚೆ ಕಡೆ ಹೋಗಿ. ರಾಜ ಮಹಾರಾಜರುಗಳು ಪರ್ಸನಲ್ ಆಗಿ ಏನಾದ್ರು ಮಾಡ್ಬೇಕಾದ್ರೆ ಒಂದ್ಸರಿ ಹಿಂಗೆ ಸುತ್ತು ನೋಡ್ತಾರೆ, ಇರೋರೆಲ್ಲ ಖಾಲಿ ಆಗ್ತಾರೆ, ಅಂದರೆ ನಾವಿಲ್ಲಿ ಇರಬಾರ್ದು ಅಂತ ಅರ್ಥ. ಎಲ್ಲ ಹೊಟ್ಟೋದ್ರು. ಮಗು ಹತ್ರ ತೊಟ್ಲ ಹತ್ರ ಬಂದರು. ಅಪ್ಪ ಮಗುವೆ, ನೀನು ಚಕ್ರವರ್ತಿಯ ಪುತ್ರ, ನನಗೊಂದು ಅನುಮಾನ ಇದೆ, ತಿಳಿಸ್ತೀಯ? ಇವು ಮಹರ್ಷಿಗಳೇ, ತಾವೆಂಥ ದೊಡ್ಡವರು, ತಾವು ನನ್ನಲ್ಲಿ ಅನುಮಾನ ಕೇಳೋದ? ಇಲ್ಲ ಇಲ್ಲ, ಹೇಳಪ್ಪ ಏನು? ಗುರುನಾಮ್ ದರ್ಶನಂ ಪುಣ್ಯಂ ಅಂದರೆ ಏನು? ಎಂಥ ವಿಷಯ ಕೇಳಿದ್ದೀರಾ ನಾರದ ಮಹರ್ಷಿಗಳೇ, ನಂಗೆ ಭಾಳ ಸಂತೋಷ ಆಗ್ತಿದೆ. ನೀವು ಮೊದಲು ನನ್ನನ್ನು ಬಂದು ನೋಡಿದಾಗ ನಾನು ಸಣ್ಣ ಹುಳುವಾಗಿದ್ದೆ. 2 ನಿಮಿಷ 1 ನಿಮಿಷ ನಾನೇನಿಲ್ಲ, ಪಟ್ಟಂತ ನಿಲ್ಸ್ಬಿಟ್ಟು ಎದೋಗ್ತಾ ಇರ್ತೀನಿ. 2 ನಿಮಿಷ ಆಯ್ತು. ಆ ಸಣ್ಣ ಹುಳುವಾಗಿದ್ದಾಗ ನೀವು ನನಗೆ ದರ್ಶನ ಕೊಟ್ರಿ. ಹುಳುವಿನಿಂದ ಮೋಕ್ಷ ಆಗಿ ಗಿಣಿಯ ಮರಿಯಾದೆ. ಆ ಗಿಣಿಯ ಮರಿಯಾಗಿದ್ದು ಹುಳುವಿನಿಗಿಂತ ದೊಡ್ಡ ಜೀವ. ಗಿಣಿಯ ಮರಿಯಾಗಿ ಹುಟ್ಟಿದೆ, ತಾವಾಗ ಬಂದು ದರ್ಶನ ಕೊಟ್ರಿ. ಗಿಣಿಯ ಮರಿಯಿಂದ ಹಸುವಿನ ಕರುವಾದೆ. ಗಿಣಿಗಿಂತ ಹಸುವಿನ ಕರು ದೊಡ್ಡ ಜೀವ ಆಯಿತು. ಹಸುವಿನ ಕರುವಾಗಿ ಹುಟ್ಟಿದಾಗ ತಾವು ದರ್ಶನ ಕೊಟ್ರಿ, ಚಕ್ರವರ್ತಿಯ ಮಗನಾದೆ. ನಿಮ್ಮ ದರ್ಶನ ಭಾಗ್ಯದಿಂದ ಹುಳು ಗಿಣಿಯಾಗಿ, ಗಿಣಿ ಕರುವಾಗಿ, ಕರು ಚಕ್ರವರ್ತಿಯ ಮಗನಾಗಿ ಹುಟ್ಟಿದೆ. ಆದ್ರಿಂದ ನಿಮ್ಮ ದರ್ಶನ ಭಾಗ್ಯದಿಂದ ಪ್ರತಿ ಜನ್ಮವೂ ನನಗೆ ಉತ್ತರೋತ್ತರವಾಗಿ ಬೆಳೀತಾ ಹೋಗುತ್ತೆ. ಇದು ಗುರುನಾಮ್ ದರ್ಶನಂ ಪುಣ್ಯಂ ಅಂತ ವ್ಯಾಸ ಮಹರ್ಷಿಗಳು ಒಂದು ಕಡೆ ಇದನ್ನು ವಿಷಾದವಾಗಿ ಹೇಳಿದ್ದಾರೆ. ತುಂಬ ದೊಡ್ಡ ಕಥೆ ಬಹಳ ಇದೆ, ಅದನ್ನು ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳಿದೆ. ಹಾಗೆ ಆ ರೀತಿಯಾಗಿ ಗುರು ಪೌರ್ಣಮಿಯ ದಿನ ಒಬ್ಬ ಗುರುವಿನ ದರ್ಶನ ಮಾಡೋದ್ರಿಂದ ಆತನ ತಪಸ್ಸು, ಆತನ ಪೂಜೆ, ಆತನ ಯಾತ್ರೆ, ಆತನ ತೀರ್ಥ ಸ್ನಾನ ಇವೆಲ್ಲವೂ ನಿಮಗೆ ಬರುತ್ತೆ. ಒಬ್ಬ ಗುರು ಆಗ್ಬೇಕಾದ್ರೆ ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಗುರು ಆಗಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಸುತ್ಕೊಂಡ್ಬರ್ಬೇಕು, ಇಷ್ಟೆಲ್ಲ ಅನುಭವಿಸ್ಬೇಕು. ಹಸುವಿನಿಂದ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಬೇಕು, ನಿದ್ರೆ ಕೆಟ್ಟು ಸ್ವಾಮಿಯನ್ನ ಜಪ ಮಾಡಬೇಕು. ಇದೆಲ್ಲ ಮಾಡಿದಾಗ ಆತ ಒಬ್ಬ ಗುರು ಅಂತ ಒಂದು ಕಡೆ ಕೂತ್ಕೊಳ್ಳಿಕ್ಕೆ ಸಾಧ್ಯ. ಅಂತಹ ಗುರುವಿನ ದರ್ಶನ ಏನು ವ್ಯಾಸ ಪೌರ್ಣಿಮೆ, ಗುರು ಪೌರ್ಣಿಮೆಯ ದಿನ ತಮಗೆಲ್ಲ ಈಶ್ವರ ಆ ಒಂದು ಪುಣ್ಯವನ್ನು ಕೊಟ್ಟಿದ್ದೇನೆ. ತಾವು ಗಿರಿ ಗುಹ ಪ್ರದಕ್ಷಿಣೆಯನ್ನು ಮಾಡಿ ಮೂಲಮೂರ್ತಿ ಗೌತಮ ಮಹರ್ಷಿಗಳು, ಭಾರದ್ವಾಜ ಮಹರ್ಷಿಗಳು ತಪಸ್ ಮಾಡಿ ಸ್ಥಾಪನೆ ಮಾಡಿದಂತಹ ಪುಣ್ಯಕ್ಷೇತ್ರ. ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರಗಳು ಪೂರ್ವ, ಪಶ್ಚಿಮ, ಉತ್ತರಾಭಿಮುಖವಾಗಿರುತ್ತೆ. ಇಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿದೆ. ಮೂಲಮೂರ್ತಿನೇ ದಕ್ಷಿಣಾಮೂರ್ತಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ 4 ವೇದಗಳಿಗೆ ಅಧಿಪತಿ ಯಾರಪ್ಪ ಅಂದರೆ ಪರಮೇಶ್ವರ. ನೀವು ದಕ್ಷಿಣಾಮೂರ್ತಿಯನ್ನು ಅಬ್ಸರ್ವ್ ಮಾಡಿ, 4 ಪಾದಗಳ ಹತ್ರ 4 ಜನ ಕೂತಿರ್ತಾರೆ. ಅವರೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳ ಒಂದು ಜ್ಞಾತಿಗಳು. ಅಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ವ್ಯಾಸ ಪೌರ್ಣಿಮೆ, ಗುರು ಪೌರ್ಣಿಮೆ ದಿನ ಪ್ರದಕ್ಷಿಣೆ ಮಾಡಿ ಆ ಈಶ್ವರನ ದರ್ಶನ ಮಾಡಿದ್ದೀರಾ. ತಾವೆಲ್ಲ ಗುರುಗಳಲ್ಲಿ 1-2 ಚಿಕ್ಕ ಮಾತನ್ನು ಕೇಳಿದ್ದೀರಾ. ಇದನ್ನು ಮನಸ್ಸಲ್ಲಿ ತಾವು ಶುದ್ಧಿಯಾಗಿಟ್ಕೊಂಡು ಪ್ರತಿ ಪೌರ್ಣಮಿ ಆ ಪ್ರದಕ್ಷಿಣೆಯ ಕಾಲದಲ್ಲಿ ಎಲ್ಲರೂ ನಮಃ ಶಿವಾಯ, ಪಂಚಾಕ್ಷರಿ, ಹರ ಹರ ಶಂಕರ, ಮಹಾಮಹಾಶಂಕರ ಇದಕ್ಕೆ ಬದಲು ನೀವು ಬರೀ ನಮಃ ಶಿವಾಯ ಹೇಳಿ. ಪಂಚಾಕ್ಷರಂ ಇದಂ ಪುಣ್ಯಂ ಅಂತ ಒಂದು ವಾಕ್ಯ ಇದೆ, ಅದನ್ನು ನೆಕ್ಸ್ಟು ಇನ್ನೊಂದು ಉಪನ್ಯಾಸದಲ್ಲಿ ಆ ವಿಷಯವನ್ನು ಹೇಳ್ತೀನಿ. ಪಂಚಾಕ್ಷರಿಯಲ್ಲಿ ಎಷ್ಟು ಫಲವಿದೆ, ಅಷ್ಟಾಕ್ಷರಿಯಲ್ಲಿ ಎಷ್ಟು ಫಲವಿದೆ. ನಮೋ ನಾರಾಯಣಾಯ ಅಷ್ಟಾಕ್ಷರಿ, ಓಂ ನಮೋ ಕ್ಲೀಂ ಚಾಮುಂಡಾಯೇ ವಿಚ್ಚೆ ನವಾಕ್ಷರಿ. ಹೀಗೆ ಒಂದೊಂದು ಅಕ್ಷರಗಳಲ್ಲಿ ಒಂದೊಂದು ದೇವತೆಗಳ ಶಕ್ತಿಯನ್ನು ತಮ್ಮ ಹಸ್ತದಲ್ಲಿ ಇಟ್ಕೊಂಡಿರ್ತಾರೆ. ಅದೇ ವೈಶಿಷ್ಟ್ಯ. ಆ ರೀತಿಯಾಗಿ ಈ ಪಂಚಾಕ್ಷರಿ ನಮಃ ಶಿವಾಯ ಅನ್ನೋ ಒಂದು ತತ್ವ. ಈಶ್ವರನ ಸನ್ನಿಧಾನದಲ್ಲಿ ನೀವು ಈಶ್ವರನ್ನೇ ದರ್ಶನ ಮಾಡ್ಕೊಂಬರೋವಾಗ ನಾವು ಮಾಡಬೇಕಾದ ಕೆಲಸ, ತಮ್ಮ ಕೈಲಿ ಯಾಕೆ ಈ ಕಾಯಿನ ಭಾರ ಕೊಟ್ಟಿದ್ದೀನಿ ಅಂದರೆ ಇದೊಂದು ಪೂರ್ಣ ಫಲ. ಪೂರ್ಣಾಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಆ 2 ಪೂರ್ಣ ಫಲ ಅಂತ ಕೈಯಲ್ಲಿ ಇಟ್ಕೊಂಡು ನಮಃ ಶಿವಾಯ ನಮಃ ಶಿವಾಯ ಎಷ್ಟು ಹೇಳ್ತೀರಾ ಅದೆಲ್ಲ ಈ ತೆಂಗಿನಕಾಯಿನಲ್ಲಿ ಕೌಂಟ್ ಆಗ್ತಾ ಇರುತ್ತೆ. ಅದನ್ನು ಬಂದು ಗುರು ಸಮರ್ಪಣೆ ಮಾಡಿ ಅರ್ಪಣೆ ಮಾಡಿಬಿಡ್ತೀರಾ.
ಇಲ್ಲಿ ಅರ್ಪಣೆಯಾದಂತಹ ಪೂರ್ಣ ಫಲ ಪೂರ್ಣವಾಗಿ ಸ್ವಾಮಿಯಲ್ಲಿ ಸೇರಿಸುತ್ತೆ. ನಿಮ್ಮ ಭಕ್ತಿ, ನಿಮ್ಮ ಕಷ್ಟ ಸುಖಗಳನ್ನ ಗುರುಗಳೇನು ಮಾಡ್ತಾರೆ, ಸ್ವಾಮಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು ಬ್ರಿಡ್ಜ್ ಇದ್ರೆ ಮಾತ್ರ ಈ ಕಡೆಯಿಂದ ಆ ಕಡೆ ಹೋಗೋಕೆ ಸಾಧ್ಯ. ಆ ಬ್ರಿಡ್ಜ್ ಇಲ್ಲ ಅಂದ್ರೆ ಹೇಗೆ ನದಿ ದಾಟ್ಲಿಕ್ಕೆ ಸಾಧ್ಯ? ಹಾಗೆ ಭಕ್ತಿಯ ಪರಂಪರೆಯನ್ನ ಸ್ವಾಮಿಯಲ್ಲಿ ಒಪ್ಪಿಸೋಕೆ ಮಧ್ಯ ಒಬ್ಬ ಬ್ರಿಡ್ಜೇ ಈ ಅರ್ಚಕರು. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಒಂದು ಕಲ್ಲಿಗೆ ಒಂದು ಕುಂಕುಮ ಇಟ್ಟು ಒಂದು ಹೂವು ಹಾಕಿ ದೇವರು ಅಂತ ಹೇಳಿದ್ರೆ ನಿಮ್ಗೆಲ್ಲ ಖಂಡಿತವಾಗ್ಲೂ ಭಕ್ತಿ ಬರುತ್ತೆ. ಅದೇ ಕಲ್ಲು ರೋಡ್ನಲ್ಲಿ ಬಿದ್ದಿದ್ರೆ ಯಾರಿಗೂ ಭಕ್ತಿ ಬರಲ್ಲ. ಅದರಿಂದ ವಿಶೇಷವಾದ ಗುರು ಪೌರ್ಣಮಿಯ ದಿನ ತಾವೆಲ್ಲ ಯಾರ್ಯಾರು ಇವತ್ತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ದೀರಾ, ಅವನ ಆಶೀರ್ವಾದ ಪೂರ್ಣವಾಗಿ ಪಡೆದಿದ್ದೀರಾ. ಎಲ್ಲರಿಗೂ ಪರಮೇಶ್ವರನ ಪೂರ್ಣಾನುಗ್ರಹ ಸಿಕ್ಕಲಿ ಅಂತೇಳಿ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಹರ ನಮ ಪಾರ್ವತಿ ಪತಯೇ.